6:20 ಓದಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೀವು ಯಾರಿಲ್ಲ, ನಾವು ಯಾರಿಲ್ಲ ಹೇಳಿ ವಾಕ್ಯ. ಸ್ವಂತ ಸೊತ್ತು ನಾವು ನಮಗೆ ಸೊತ್ತಲ್ಲ. ಒಂದು ಕಾಲದಲ್ಲಿ ಇದ್ರಿ, ದೇವರನ್ನ ಸ್ವೀಕರಿಸಿಕೊಳ್ಳೋದು ಮುಂಚೆ, ರಕ್ಷಣೆ ಹೊಂದುವುದು ಮುಂಚೆ ನಾವೇ ಇಲ್ಲ, ನನ್ನ ಗಂಡನೇ ಇಲ್ಲ, ನನ್ನ ಹೆಂಡತಿಯೇ ಅಲ್ಲ, ನನ್ನ ಮಕ್ಕಳೇ ಅಲ್ಲ, ನನ್ನ ತಂದೆ ತಾಯಿಗಳೇ ಎಲ್ಲ ಅಂತ ಇದ್ರಿ. ಆದ್ರೆ ಇವತ್ತು ಹಂಗಲ್ಲ, ನಾವು ಮಾರಲ್ಪಟ್ಟಿದ್ದೀವಿ, ನಮ್ಮನ್ನು ಪರ್ಚೇಸ್ ಮಾಡಿದ್ದಾರೆ. ಸೊದೋಪ 1 ಕೊರಿಂಥರ 6వ అధ్యాయంలో 20వ వచనంలో విలువ పెట్టి కొనబడిన వారు కనుక మీ దేహంతో దేవుని మహిమపడి. దేవుని ಎಷ್ಟು ಚೆನ್ನಾಗಿದೆ ನೋಡಿ. మీ ದೇಹంతో ದೇವರನ್ನು ಮಹಿಮೆ ಪಡಿಸಂడి. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ ಟ್ರಾನ್ಸ್ಲೇಟ್ ಇದು. ನೀವು ಕ್ರಯಕ್ಕೆ ತೆಗೆದುಪಟ್ಟಿದ್ದೀರಾ, ಅದರಿಂದ ನಿಮ್ಮ ದೇಹದಿಂದ ದೇವರನ್ನು ಮಹಿಮೆ ಪಡಿಸಿ. ನರಕಕ್ಕೆ ಹೋಗಿ ಸುಡಬೇಕಾಗಿರುವಂತಹ ಈ ದೇಹ, ಈ ಆತ್ಮವನ್ನು ದೇವರು ಪರ್ಚೇಸ್ ಮಾಡಿದ್ದಾರೆ, ಕೊಂಡುಕೊಂಡಿದ್ದಾರೆ. దేవుడు మమ్మల్ని పర్చేస్ చేసిండారు కదమ్మా. ఏం చేసిండారంట? తిరిగా చదువు. ఫస్ట్ ఇంకా చదువు. ಕೊನಬಡಿನ ವಾಡು ಅಂದ್ರೆ ನಮ್ಮನ್ನು ದೇವರು ತೆಗೆದುಕೊಂಡಿದ್ದಾರೆ. ಹಂಗಂದ್ರೆ ಸುಮ್ಮನೆ ಸಾಧಾರಣವಾಗಿ ತೆಗೆದುಕೊಂಡಿಲ್ಲ, ಕ್ರಯ ಕೊಟ್ಟಿದ್ದಾರೆ. ಕ್ರಯ ಅಂದ್ರೆ ಒಂದು ವಸ್ತುವನ್ನು ನಾವು ತೆಗೆದುಕೊಳ್ಳುವಾಗ ಆನ್ ಮಾಡ್ಕೊಳ್ಳಪ್ಪ, ಇದರಲ್ಲಿ ಹಂಗೆ ಆನ್ ಮಾಡಿದ್ಯಾ, ಕಟ್ ಮಾಡಿದ್ರು.